ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿ ಇಟ್ಟು ಎಸ್ಕೇಪ್ ಆಗಿರುತ್ತೆ. ಇನ್ನು ಚನ್ನಮ್ಮನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸ್ಕೇಟಿಂಗ್ ಗ್ರೌಂಡ್ ಬಳಿಯಲ್ಲಿ ಒಂದು ಘಟನೆ ಆಗಿದೆ. ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಪುಷ್ಪ ಕೊಲೆ ಪ್ರಕರಣ ದಾಖಲಾಗಿತ್ತು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಆರೋಪಿ ತಮ್ಸುದ್ದೀನ್ ಬಂಧನ ಆಗಿದೆ. ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಪ್ರೇಯಸಿಯನ್ನ ಕೊಂದಿರುವಂಥದ್ದು ಪ್ರೇಮಿ. ಸೊ ಈಗ ಆ ಪ್ರೇಮಿ ಏನಿದ್ದಾನೆ ಅಂಧರಾಗಿದ್ದಾರೆ. ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಇಬ್ಬರ ಪರಿಚಯ ಆಗಿರುತ್ತೆ. ಪುಷ್ಪ ತಮ್ಸುದ್ದೀನ್ ಇಬ್ಬರದು ಕೂಡ ವಿಚಿತ್ರ ಪ್ರೇಮ್ ಕಹಾನಿ ಆಗಿರುತ್ತೆ. ಪುಷ್ಪ ಗಂಡ ಮೃತಪಟ್ಟಿರ್ತಾನೆ, ಇಬ್ಬರು ಮಕ್ಕಳು ಸಹ ಇರ್ತಾರೆ. ಕೊಲೆ ಆರೋಪಿ ತಮ್ಸುದ್ದೀನ್ಗೆ ಪತ್ನಿ, ಇಬ್ಬರು ಮಕ್ಕಳಿದ್ದಾರೆ. ತಮ್ಸುದ್ದೀನ್ ಪತ್ನಿ ಮತ್ತು ಮಕ್ಕಳು ಅಸ್ಸಾಂನಲ್ಲೇ ವಾಸ ಇದ್ದಾರೆ. ಪುಷ್ಪ ಜೊತೆಯಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಈ ಆರೋಪಿ ತಮ್ಸುದ್ದೀನ್ ಇರ್ತಾನೆ. ಹುಳಿಬಾವಿನಲ್ಲಿ ಮನೆ ಮಾಡಿಕೊಂಡು ವಾಸ ಇರ್ತಾರೆ ಪುಷ್ಪ ಮತ್ತು ತಮ್ಸುದ್ದೀನ್ ಜೊತೆಯಲ್ಲಿ ಪದೇ ಪದೇ ಜಗಳವನ್ನ ಕೂಡ ಮಾಡ್ಕೊಳ್ತಾ ಇರ್ತಾಳೆ ಪುಷ್ಪ. ಜಗಳ ಅತಿರೇಕಕ್ಕೆ ತಿರುಗಿ ಕತ್ತು ಹಿಸುಕಿ ಪುಷ್ಪ ಕೊಲೆ ಮಾಡಿರ್ತಾನೆ ತಮ್ಸುದ್ದೀನ್. ಮೃತದೇಹವನ್ನ ಬೈಕ್ನಲ್ಲಿ ಇಟ್ಕೊಂಡು ಬಂದಿರ್ತಾನೆ ಆರೋಪಿ. ಬಳಿಕವಾಗಿ ಕಸದ ಲಾರಿಯಲ್ಲಿ ಮೃತದೇಹವನ್ನ ಎಸೆದು ಪರಾರಿಯಾಗಿರ್ತಾನೆ. ಸದ್ಯ ಆರೋಪಿ ತಮ್ಸುದ್ದೀನನ್ನ ಬಂಧನ ಮಾಡಿದ್ದಾರೆ ಸಿಕೆ ಅಚ್ಚುಕಟ್ಟು ಪೊಲೀಸರು. ಸೊ ಒಂದೊಂದೇ ವಿಚಾರಗಳು ಕೂಡ ಈಗಾಗಲೇ ಬಯಲಾಗಿದೆ. ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಕೇಸ್ ಏನಿತ್ತು, ಸೊ ಯಾತಕ್ಕೋಸ್ಕರ ಈತ ಮರ್ಡರ್ ಮಾಡ್ದ ಅನ್ನುವಂತಹ ವಿಚಾರಗಳು ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಪದೇ ಪದೇ ಜಗಳ ಆಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಗೊತ್ತಿದೆ, ಅದರಿಂದಾಗಿ ಸಾಯಿಸಿದ್ದಾನೆ. ಬಟ್ ಯಾವ ವಿಚಾರಕ್ಕೋಸ್ಕರ ಜಗಳ ಆಡ್ತಾ ಇದ್ರು, ಮತ್ತೇನು ಮನಸ್ತಾಪಗಳಿತ್ತು, ಏನಾದರೂ ದುಡ್ಡು ಕೇಳ್ತಾ ಇದ್ದ ಅಥವಾ ಈಕೆ ಕೇಳ್ತಾ ಇಲ್ಲ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಇನ್ನೂ ಪೊಲೀಸರು ಕಲೆ ಹಾಕಬೇಕಾಗಿದೆ. ಇನ್ನು ಮಹಿಳೆಯನ್ನ ಕೊಲೆ ಮಾಡಿ ಈತ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿ ಇಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಚನ್ನಮ್ಮನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಕೇಟಿಂಗ್ ಗ್ರೌಂಡ್ ಬಳಿಯಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಪುಷ್ಪ ಕೊಲೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಆರೋಪಿ ತಮ್ಸುದ್ದೀನ್ ಬಂಧನ ಕೂಡ ಆಗುತ್ತೆ. ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಆರೋಪಿನ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ಪ್ರೇಯಸಿಯನ್ನ ಕೊಂದಂತಹ ಪ್ರೇಮಿ ಕೂಡ ಈಗಾಗಲೇ ಅಂಧರ್ ಆಗಿದ್ದಾನೆ. ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಇಬ್ಬರ ಪರಿಚಯ ಆಗಿರುತ್ತೆ. ಇವರಿಬ್ಬರ ಸ್ನೇಹ ಎಲ್ಲಿ ಅಂದರೆ ಅರ್ಬನ್ ಕಂಪನಿಯಲ್ಲಿ ಇಬ್ಬರು ಒಟ್ಟಿಗೆ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಆ ಸ್ನೇಹ ಏನಾಗುತ್ತೆ, ಪ್ರೀತಿಗೆ ತಿರುಗಿರುತ್ತೆ. ಪುಷ್ಪ ತಮ್ಸುದ್ದೀನ್ ಇಬ್ಬರದು ಕೂಡ ವಿಚಿತ್ರವಾದಂತಹ ಪ್ರೇಮ್ ಕಹಾನಿ. ಪುಷ್ಪ ಗಂಡ ಮೃತಪಟ್ಟಿರ್ತಾನೆ, ಈಕೆ ವಿಧವೆ ಆಗಿರ್ತಾಳೆ. ಇಬ್ಬರು ಮಕ್ಕಳು ಸಹ ಇರ್ತಾರೆ. ಅರ್ಬನ್ ಕಂಪನಿಯಲ್ಲಿ ತನ್ನ ಜೀವನೋಪಾಯಕ್ಕೋಸ್ಕರ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾಳೆ ಈಕೆ. ಕೊಲೆ ಆರೋಪಿ ತಮ್ಸುದ್ದೀನ್ಗೆ ಪತ್ನಿ ಇರ್ತಾರೆ, ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಆತನಿಗೆ ಪತ್ನಿ ಇರುತ್ತೆ, ಈಕೆಗೆ ಪತಿ ಇರೋದಿಲ್ಲ. ತಮ್ಸುದ್ದೀನ್ ಪತ್ನಿ ಹಾಗೂ ಮಕ್ಕಳು ಅಸ್ಸಾಂನಲ್ಲೇ ವಾಸ ಇರ್ತಾರೆ. ಪುಷ್ಪ ಜೊತೆಯಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಆರೋಪಿ ತಮ್ಸುದ್ದೀನ್ ಇರ್ತಾನೆ. ಹುಳಿಬಾವಿನಲ್ಲಿ ನೋಡಿ ಮನೆಯನ್ನ ಮಾಡಿಕೊಂಡು ಇಬ್ರು ಕೂಡ ಒಂದೇ ಮನೆಯಲ್ಲಿ ವಾಸ ಇರ್ತಾರೆ. ತಮ್ಸುದ್ದೀನ್ ಜೊತೆಯಲ್ಲಿ ಪದೇ ಪದೇ ಇಬ್ರು ಕೂಡ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಜಗಳ ಅತಿರೇಕಕ್ಕೆ ತಿರುಗಿ ಕತ್ತು ಹಿಸುಕಿ ಪುಷ್ಪ ಕೊಲೆ ಮಾಡಲಾಗಿದೆ. ಜಗಳ ಏನಕ್ಕಾಗತ್ತೆ ಅನ್ನುವಂತಹ ವಿಚಾರವನ್ನ ಪೊಲೀಸರು ಬೆನ್ನತ್ತಿದ್ದಾರೆ. ಈಗ ಜಗಳ ಮಾಡ್ಕೊಳ್ತಾ ಇದ್ರು, ಓಕೆ, ಬಟ್ ಜಗಳ ಏನಕ್ಕೆ ಆಗ್ತಾ ಇತ್ತು, ಯಾವ ಕಾರಣಕ್ಕೋಸ್ಕರ ಜಗಳ ಆಡ್ತಾ ಇದ್ರು, ದುಡ್ಡಿನ ವಿಚಾರವ ಅಥವಾ ಮತ್ತೇನು ಮದುವೆ ಆಗುವಂಥ ಏನೋ ಒಂದು ಇದ್ದೇ ಇರುತ್ತಲ್ವ ಜಗಳ ಆಗಲಿಕ್ಕೆ, ಅಥವಾ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅನ್ನುವಂತಹ ವಿಚಾರಗಳಿರಬಹುದಾ. ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮೃತದೇಹವನ್ನ ಈತ ಏನು ಮಾಡ್ತಾನೆ, ಆಕೆಯ ಕತ್ ಹಿಸುಕಿ ಸಾಯಿಸ್ತಾನೆ. ಪುಷ್ಪಾಗೆ ಜಗಳ ಆಡ್ಕೊಳ್ತಾರೆ, ಇಬ್ರು ಪದೇ ಪದೇ ಆಡ್ತಿರ್ತಾರೆ. ಜಗಳ ಒಂದಿನ ಏನಾಗುತ್ತೆ, ಅದು ವಿಕೋಪಕ್ಕೆ ಹೋಗುತ್ತೆ. ಕತ್ತು ಹಿಸುಕಿ ಕೊಲೆ ಮಾಡ್ತಾನೆ. ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ. ಸೊ ಆನಂತರವಾಗಿ ಈತ ಏನು ಮಾಡ್ತಾನೆ, ಆಕೆಯ ಮೃತದೇಹವನ್ನು ಬೈಕ್ನಲ್ಲಿ ಇಟ್ಕೊಂಡು ಆರೋಪಿ ಬಳಿಕವಾಗಿ ಕಸದ ಲಾರಿಯಲ್ಲಿ ಅದನ್ನು ಎಸೆದು ಪರಾರಿಯಾಗಿರ್ತಾನೆ. ಸದ್ಯ ಆರೋಪಿ ತಮ್ಸುದ್ದೀನನ್ನ ಬಂಧನ ಮಾಡಿದ್ದಾರೆ ಸಿಕೆ ಅಚ್ಚುಕಟ್ಟು ಪೊಲೀಸರು.